ಧರ್ಮ ನಿಮ್ಮದು ತಾಯೇ, ಕಿಲ್ಬಿಷ ಕರ್ಮವೆಮ್ಮದು ಲೋಕವರಿಯಲು ನಿರ್ಮಲರು ನೀವು ಪಾಪ ಪಂಕಿಲ ಹೃದಯರಾವು ಜಗಕ್ಕೆ. ದುರ್ಮತಿಗಳವದಿರ ಕುಚೇಷ್ಟೆಯ ಯಮ್ಮನೀಕ್ಷಿಸಿ ಮರೆ ಮಗಳೇ, ಸದ್ಧರ್ಮಮತಿಗಳು ನೀವೆನುತ ತಿಳುಹಿದನು ದ್ರೌಪದಿಯ. ದುರುಳರೆನ್ನವದಿರು ದುರಂತಃಕರಣರಾವ್ ದುಶ್ಚೇಷ್ಟೆ ಯಮ್ಮದು ದುರಭಿಮತ ದುಷ್ಪೂರ್ವರೆನ್ನ ಕುಮಾರರಭಿಧಾನ. ಕರುಣಿಗಳು ಕಮನೀಯ ಗುಣಬಂಧುರರು ಶೌರ್ಯಬಲ ಪ್ರಭಾವೋತ್ತರರು ನಿನ್ನವರೆಂದು ನಯದಲ್ಲಿ ತಿಳುಹಿದನು ಸತಿಯ. ತಾಯೆ ಬೇಡವು ವರವ ತಾನನ್ಯಾಯದಲ್ಲಿ ನಿಮ್ಮನು ನಿರರ್ಥಕ ನೋಯಿಸಿದೆನದ ನೆನೆಯದಿರಿ ಸರ್ವಾಪರಾಧವನು. ದಾಯಗೆಡೆ ನಿನ್ನವರು ಕೊಲುವರೆ ಕಾಯಲಾಪವರುಂಟೆ, ವರ ಸತ್ಯಾಯುಧರಲೇ ನೀವೇನುತ ತಿಳುಹಿದನು ಧೃತರಾಷ್ಟ್ರ. ವರವನಿತ್ತಿರೆ ಮಾವ ಭೂಮೀಶ್ವರರ ದಾಸ್ಯವ ಬಿಟ್ಟು ಕಳೆ ಮತ್ತೆರಡನೆಯ ವರವೇನು ವಚನಿಸು ಕೊಟ್ಟೆ ನಾನಿನಗೆ. ವರವೃಕೋದರನ ಕುಲ ಸಹದೇವರಿಗೆ ಕೊಡಿ ಶಸ್ತ್ರಾಸ್ತ್ರ ಗಜರಥ ತುರಗನಿಕರವನೆಂದೆಡೆಂದನು ಮತ್ತೆ ಧೃತರಾಷ್ಟ್ರ. ವರವೆರಡು ಸಂದವು ಮನೋರಥ ಭರಿತವಾಗಲಿ ಮತ್ತೆ ಹೇಳೆನೆ ತರುಣಿಯಂದಳು ಧರ್ಮಶಾಸ್ತ್ರ ಪ್ರಕಟ ಪದ್ಧತಿಯ. ವರವು ವೈಶ್ಯರಿಗೊಂದು ನೃಪಸತಿಗೆರಡು ನೃಪರಿಗೆ ಮೂರು ಭೂದೇವರಿಗೆ ನೂರಧಿಕಾರವೆಂದಳು ನಗುತ ಪಾಂಚಾಲೆ. ಹಾರಲತಿಶಯ ತೃಷ್ಣೆ ನಾಶಕ್ಕೆ ಕಾರಣವಲೇ ಮಾವ, ವರವಿದು ಭಾರಿಯಾದರೆ ಬೇಡ ಲಘುವನು ಕರುಣಿಸುವುದೆನಲು. ಭಾರವಾವುದು ಮಗಳೇ ಕೊಟ್ಟೆನು ಧಾರುಣೀಪತಿ ವಿಜಯ ಮಾಡಲಿ, ವೈರ ಬಂಧದ ಕಂದು ಕಲೆಯನು ಮರೆದು ಕಳೆಯೆಂದ. ನೀವು ಧರ್ಮಿಷ್ಠರು, ನಾವು ಪಾಪಕರ್ಮಿಗಳು. ಲೋಕವೇ ಅರಿತಂತೆ ನೀವು ಶುದ್ಧರು. ನಾವು ಪಾಪ ಅದ್ದಿದ ಮನಸ್ಸಿನವರು. ದುರ್ಮತಿಗಳಾದ ನನ್ನ ಮಕ್ಕಳ ದುಶ್ಚೇಷ್ಟೆಯನ್ನು ನನ್ನ ಮುಖವನ್ನು ನೋಡಿ ಮರೆತು ಬಿಡು. ನೀವು ಧರ್ಮಮತಿಗಳು ಎಂದು ಧೃತರಾಷ್ಟ್ರನು ದ್ರೌಪದಿಗೆ ಹೇಳಿದನು. ನನ್ನ ಮಕ್ಕಳು ದುರುಳರು, ನನ್ನ ಮನಸ್ಸೂ ಕೆಟ್ಟದ್ದು. ನಮ್ಮದು ದುಶ್ಚೇಷ್ಟೆ, ಕೆಟ್ಟ ವರ್ತನೆ, ನಮ್ಮ ಅಭಿಪ್ರಾಯವೂ ಕೆಟ್ಟದ್ದು. ನನ್ನ ಮಕ್ಕಳ ಹೆಸರು ದುರ್ ಎಂದೇ ಆರಂಭವಾಗುತ್ತದೆ. ನಿನ್ನ ಪತಿಗಳು ಕರುಣಾಶಾಲಿಗಳು, ಉತ್ತಮ ಗುಣಗಳು ಅವರನ್ನು ಸುಂದರರನ್ನೆನಿಸಿವೆ. ಅವರು ಉತ್ತಮ ಪ್ರಭಾವವುಳ್ಳವರು ಎಂದು ಧೃತರಾಷ್ಟ್ರನು ದ್ರೌಪದಿಯನ್ನು ಸಂತೈಸಿದನು. ತಾಯಿ, ನಾನು ನಿಮ್ಮನ್ನು ನಿರರ್ಥಕವಾಗಿ ಅನ್ಯಾಯದಿಂದ ನೋಯಿಸಿದೆ. ನನ್ನ ಸರ್ವಾಪರಾಧಗಳನ್ನು ನೆನೆಯಬೇಡಿರಿ. ಒಂದು ವೇಳೆ ಲೆಕ್ಕದಪ್ಪಿ ನಿನ್ನ ಪತಿಗಳು ಕೊಲ್ಲಲೋಣಿಯಾಗಿದ್ದರೆ ಕಾಯುವವರೇ ಇರುತ್ತಿರಲಿಲ್ಲ. ನಿಮಗೆ ಸತ್ಯವೇ ಆಯುಧ. ಆದುದರಿಂದ ನೀನು ವರವನ್ನು ಬೇಡು, ಕೊಡುತ್ತೇನೆ ಎಂದು ಧೃತರಾಷ್ಟ್ರನು ಹೇಳಿದನು. ದ್ರೌಪದಿಯು, ಮಾವ, ವರವನ್ನು ಕೊಟ್ಟೆಯ? ನನ್ನ ಪತಿಗಳ ದಾಸ್ಯವನ್ನು ಬಿಡಿಸು ಎಂದಳು. ಧೃತರಾಷ್ಟ್ರ, ಎರಡನೆಯ ವರವೇನು ಕೇಳು ಎನ್ನಲು ದ್ರೌಪದಿ, ಪಾಂಡವರ ಶಸ್ತ್ರಾಸ್ತ್ರಗಳನ್ನು ಸೈನ್ಯವನ್ನೂ ಕೊಡಿಸು ಎಂದಳು. ಧೃತರಾಷ್ಟ್ರ ದ್ರೌಪದಿಯನ್ನು ಕುರಿತಾಗಿ, ನಿನ್ನೆರಡು ವರಗಳನ್ನೂ ಕೊಟ್ಟಿದ್ದೇನೆ, ನಿನ್ನ ಮನೋರಥ ಪೂರ್ಣವಾಗಲಿ, ಮೂರನೆಯ ವರವನ್ನು ಬೇಡು ಎನ್ನಲು ದ್ರೌಪದಿ, ಧರ್ಮಶಾಸ್ತ್ರಕ್ಕೆ ಅನುಸಾರವಾಗಿ ವೈಶ್ಯರಿಗೆ 1 ವರ, ರಾಜಪತ್ನಿಗೆ 2, ರಾಜನಿಗೆ 3,
ಬ್ರಾಹ್ಮಣನಿಗೆ 100 ವರಗಳನ್ನು ಬೇಡುವ ಅಧಿಕಾರವಿದೆ ಎಂದು ಹೇಳಿದಾಗ ದ್ರೌಪದಿ ಮತ್ತೂ ಮುಂದುವರಿದು, ಅತಿಶಯವಾದ ಬಯಕೆಯೇ ನಾಶಕ್ಕೆ ಕಾರಣ ಮಾವ. ನಾನು ಕೇಳಿದ ವರವು ಅತಿಶಯವಾದುದಾದರೆ ಅದೂ ಬೇಡ, ನಿನಗೆ ತಿಳಿದಷ್ಟು ಅಲ್ಪವಾದುದನ್ನೇ ಕರುಣಿಸು ಎಂದು ಹೇಳಿದಾಗ ಧೃತರಾಷ್ಟ್ರನು, ಮಗಳೇ, ನೀನು ಕೇಳಿದ್ದು ಹೆಚ್ಚೇನೂ ಅಲ್ಲ, ಕೊಟ್ಟಿದ್ದೇನೆ. ಧರ್ಮನಂದನನು ಎಲ್ಲವನ್ನೂ ಪಡೆದು ಇಲ್ಲಿಂದ ಹಿಂದಿರುಗಲಿ. ನಮ್ಮ ಮೇಲಿನ ವೈರದ ಪಾಶವನ್ನು ಕಂದು ಕಲೆಯನ್ನು ಮರೆತು ಬಿಡು ಮಗಳೇ ಎಂದು ಹೇಳಿದನು.